ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪ್ರಸಕ್ತ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಮುಂದಿನ 5 ವರ್ಷಗಳಲ್ಲಿ ಕ್ಷೇತ್ರಾದ್ಯಂತ ಕೈಗೊಳ್ಳಬೇಕಿರುವ ಅಭಿವೃದ್ಧಿ ಕಾರ್ಯಗಳನ್ನು ಪಟ್ಟಿ ಮಾಡಿ ಸ್ಥಳೀಯ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಲಾಗುವುದು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಟ್ಟಾರೆ ಅಭಿವೃದ್ಧಿ, ಸುಧಾರಣೆ ಮತ್ತು ಸಬಲೀಕರಣದತ್ವಕ್ಕೆ ಪ್ರಣಾಳಿಕೆಯಲ್ಲಿ ಒತ್ತು ನೀಡಲಾಗಿದೆ. ಬಹುಮುಖ್ಯವಾಗಿ ಕ್ಷೇತ್ರದಲ್ಲಿ ಬೆಳೆಯುವ ತೊಗರಿ ಮತ್ತು ಕಮಲಾಪುರ ಬಾಳೆಹಣ್ಣಿಗೆ ಈಗಾಗಲೇ ಜಾಗತಿಕ ಸ್ಥಾನಮಾನ ದೊರೆತಿದೆ. ಈ ನಿಟ್ಟಿನಲ್ಲಿ ಮಾರುಕಟ್ಟೆ ಅಭಿವೃದ್ಧಿಪಡಿಸಲು ಕ್ರಮಗಳನ್ನು ಕೈಗೊಳ್ಳಲಾಗುವುದು. ರೈತರ ಕೃಷಿ ಚಟುವಟಿಕೆಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಇಳುವರಿ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಹೀಗಾಗಿ ಕೃಷಿ, ಪಶುಸಂಗೋಪನೆ, ಮೀನುಗಾರಿಕೆ, ಸಮಾಜ ಕಲ್ಯಾಣ, ಸ್ತ್ರೀ ಸಮೃದ್ಧಿ, ಗ್ರಾಮೀಣಾಭಿವೃದ್ಧಿ ಮತ್ತು ನಗರಾಭಿವೃದ್ಧಿ ಅಂಶಗಳನ್ನು ಪ್ರಣಾಳಿಕೆಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಎಂದರು. ಸ್ನೇಹಿತರು ಪದೇ ಪದೇ ಕೇಳ್ತಾ ಇದ್ರು, ನಮ್ಮ ಅಭ್ಯರ್ಥಿಯಾದಂಥ ರಾಧಾಕೃಷ್ಣ ಅವರು ಅಭಿವೃದ್ಧಿಗೆ ಯಾವ ಸಂಕಲ್ಪವನ್ನ ಅಥವಾ ಯಾವ ನೀಲಿ ನಕ್ಷೆಯನ್ನು ಹಾಕೊಂಡಿದ್ದಾರೆ. ಅವರು ಮಾತಾಡೋದು ಕಮ್ಮಿ, ತಮಗೆಲ್ಲರೂ ಗೊತ್ತಿರೋ ಹಾಗೆ. ಯಾರು ತಾವು ತಮ್ಮ ಕೆಲವು ಜನರಿಗೆ ಯಾರು ಇಂಟರ್ವ್ಯೂ ಕೊಟ್ಟಾಗೂ ಕೂಡ ಅವರು ಹೇಳಿದರು, ಸ್ವಲ್ಪ ಸಮಯ ಕೊಡಿ, ಎಲ್ಲ ನಮ್ಮ ಕಾರ್ಯಕರ್ತರ ಜೊತೆ, ಸಾರ್ವಜನಿಕರ ಜೊತೆ ಮತ್ತು ಯಾವ್ಯಾವ ವಲಯಗಳಿರ್ತವೆ ಆ ವಲಯದ ತಜ್ಞರ ಜೊತೆ ಮಾತನಾಡಿ ನಾನು ತಮ್ಮ ಮುಂದೆ ಒಂದು ನೀಲಿ ನಕ್ಷೆಯನ್ನು ಇಡ್ತೀನಿ ಅಂತ ಹೇಳಿದರು. ಅವ್ರು ಹೇಳಿದಾಗೆ ಇವತ್ತು ಸ್ವಲ್ಪ ತಡವಾದರೂ ಕೂಡ ಒಂದು ನೀಲಿ ನಕ್ಷೆಯನ್ನು ತಮ್ಮ ಮುಂದೆ ಪಕ್ಷ ಹಾಗೂ ಅವರು ಸೇರಿ ಒಂದು ಮ್ಯಾನಿಫೆಸ್ಟೋ ಥರ, ಒಂದು ಲೋಕಲ್ ಮ್ಯಾನಿಫೆಸ್ಟೋವನ್ನು ನಾವು ಇಟ್ಟಿದ್ದೀವಿ. ಬಹಳ ಸ್ಪಷ್ಟವಾಗಿ ಇದರ ಸಂಕಲ್ಪ ನೀವು ನೋಡಿದ್ರೆ, ಕಲಬುರಗಿ ನೆಕ್ಸ್ಟ್ ಅಂದರೆ ನಮ್ಮ ಮುಂದಿನ ಕಲಬುರಗಿ ಹೇಗಿರಬೇಕು. ನಾವು BJP ಅವ್ರ ಥರ ಸುಳ್ಳು ಹೇಳಿ ಓಡೋಗೋರಲ್ಲ. ಮೊನ್ನೆ ಶರಣ್ ಪ್ರಕಾಶ್ ಸಾಹೇಬರಿಗೆ ನಾವು ಇದ್ರ ಬಗ್ಗೆ ನಾವು ಮಾತನಾಡಬೇಕಾದ್ರೆ, ಫೈನಲೈಸ್ ಮಾಡಬೇಕಾದ್ರೆ ಭಾಳ ಸ್ಪಷ್ಟವಾದಂಥ ನಿರ್ದೇಶನ ಬಂದಿದ್ದೇನಪ್ಪ ಅಂದರೆ, ಯಾವುದನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ನಾವು ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬಾರ್ದು, ಅದು ತಪ್ಪು ಆಶ್ವಾಸನೆ ಕೊಡಬಾರ್ದು. ತಾವು ಇಲ್ಲಿ ಸಂಪೂರ್ಣವಾಗಿ ಓದಿದ್ರೆ ಈ ಬುಕ್ಲೆಟನ್ನು, ಬ್ರೋಷರನ್ನು, ತಮಗೆ ಇದು ಸಣ್ಣ ಹೆಜ್ಜೆಗಳು ಸಾರ್ಥಕ ಸಾಧನೆಗಳು ಅಂತ ಅನಿಸುತ್ತೆ. ಕಾರಣ ಏನಪ್ಪ ಅಂದರೆ, ಭಾಳ ಸ್ಪೆಸಿಫಿಕ್ ಆಗಿ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಸ್, ವರ್ಟಿಕಲ್ಸನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡಿದ್ದೇವೆ. ಹಾಗಂತ ನಾವು ದೊಡ್ಡ ಕೆಲಸ ಇರ್ಬೋದು, ಸರ್ಕಾರದ ಯೋಜನೆಗಳು ಕೈ ಬಿಡ್ತಾ ಇದ್ದೀವಿ ಅಂತ ಅಲ್ಲ. ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಎಲ್ಲ ನೀತಿಗಳು ಮತ್ತು ಯೋಜನೆಗಳು ಅನುಷ್ಠಾನ ತರವಾದ ಜವಾಬ್ದಾರಿ ಒಬ್ಬ ಸಂಸದರದು, ಒಬ್ಬ ಶಾಸಕರದಾಗಿರುತ್ತೆ. ಅದನ್ನು ಖಂಡಿತವಾಗಿ ಮಾಡ್ತಾರೆ. ಅದರ ಜೊತೆಯಾಗಿ ಕಲಬುರಗಿಗೆ ನಾವು ಯಾವ ರೀತಿ ಪ್ರತಿ ವಲಯದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು, ಎನ್ಹ್ಯಾನ್ಸ್ಮೆಂಟ್ ಮಾಡ್ಬೋದು ಮತ್ತು ಎಂಪವರ್ಮೆಂಟ್ ಮಾಡ್ಬೋದು ಅಂದ್ಬಿಟ್ಟು ಸ್ಪಷ್ಟವಾದಂಥ ನೀಲಿ ನಕ್ಷೆಗಳನ್ನು ಇದರಲ್ಲಿ ಇದೆ. ಉದಾಹರಣೆಗೆ ನಿಮ್ಮ ಅಗ್ರಿಕಲ್ಚರ್ನಲ್ಲಿ ನಮ್ಮ GI ಟ್ಯಾಗ್ ಇನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಇದೆ. ನಮ್ಮ ತೊಗರಿ ಇರ್ಬೋದು, ಕಮಲಾಪುರ ಬಾಳೆಹಣ್ಣು ಇರ್ಬೋದು, ಅದನ್ನು ಯಾವ ರೀತಿ ನಾವು ರಾಷ್ಟ್ರೀಯ ಮತ್ತು ರಾಜ್ಯಕ್ಕೆ ಒಂದು ಮಾರುಕಟ್ಟೆಗೆ ನಾವು ಕೊಡ್ಬೋದು ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ಬೋದು. ಅಥವಾ ಮೊನ್ನೆ ತಾವು ನೋಡಿದ್ರಿ, ತಮ್ಮದೆಲ್ಲರ ಸಲಹೆ ಮೇರೆಗೆ ನಾವು ಕಲಬುರಗಿ ರೊಟ್ಟಿ ಅಂತ ಒಂದು ಬ್ರ್ಯಾಂಡನ್ನು ಲಾಂಚ್ ಮಾಡಿದ್ವಿ. ಅಂದರೆ ರೈತರಿಗೂ ಅನುಕೂಲ, ಯಾರು ರಿಟೇಲ್ ಮಾಡ್ತಾರೆ ಅವರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಮಾಡ್ತಾರೆ. ಮತ್ತು ನಮ್ಮ ರೈತರಿಗೆ ಯಾವ ರೀತಿ ಆಧುನಿಕವಾದಂಥ ಏನು ಮೆಕನೈಸೇಷನ್ ಅಂತ ನಾವೇನು ಹೇಳ್ತೀವಿ, ಆಧುನೀಕರಣ ಸಂಕೀರ್ಣಗಳನ್ನು ನಾವು ಕೊಡ್ಬೋದು. ಡ್ರೋನ್ ಹಬ್ಗಳನ್ನು ಮಾಡಿ ಅವರಿಗೆ ಪ್ರತಿ ಏಕರಿಗೆ ಅವರಿಗೆ ಈಲ್ಡೆ ಜಾಸ್ತಿ ಮಾಡುವಂಥದ್ದು ಇರ್ಬೋದು. ಹೀಗೆ ಭಾಳ ಸ್ಪೆಸಿಫಿಕ್ ಆಗಿ ಪ್ರತಿ ವಲಯದಲ್ಲಿ ಅಗ್ರಿಕಲ್ಚರ್ ಇರ್ಬೋದು, ಫಿಶರೀಸ್ ಇರ್ಬೋದು, ಸೋಷಿಯಲ್ ವೆಲ್ಫೇರ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು 5 ವರ್ಷದಲ್ಲಿ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿದೆ. ಬ್ಯಾಕ್ವರ್ಡ್ ಹಾಸ್ಟೆಲ್ಗಳು ಮತ್ತು ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಲು ಯಾವುದು ಇದರಲ್ಲಿ, ಅದು ರೆಂಟೆಡ್ ಬಿಲ್ಡಿಂಗ್ನಲ್ಲಿ ನಡೀತಾ ಇದೆ. ಸ್ವಂತ ಕಟ್ಟಡಗಳಾಗಲಿಕ್ಕೆ
ನಾವು ಎಲ್ಲರೂ ಸೇರಿ ಪ್ರಯತ್ನ, ಕೇಂದ್ರದ ಅನುದಾನ ಇರ್ಬೋದು, ರಾಜ್ಯದ ಅನುದಾನ ಇರ್ಬೋದು, ಎರಡೂ ಸೇರಿಸಿ ನಾವು ಮಾಡ್ಬೋದು ಅಂತ. ಮತ್ತು ತಾವು ಯಾವಾಗಲೂ ನಮ್ಮ ದೊಡ್ಡ ಪ್ರಶ್ನೆ ಯಾವಾಗ ಚುನಾವಣೆಯಲ್ಲಿ ಏನಿದೆ ಅಂದರೆ ಬಂಡವಾಳದಿರ್ಬೋದು, ವಾಣಿಜ್ಯದಿರ್ಬೋದು, ಅದಕ್ಕೂ ಕೂಡ ಇವತ್ತು ಆಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಟೆಕ್ಸ್ಟೈಲ್ ಹಬ್ಬಿನ ಏನು ಒಂದು ಕನಸಿದೆ ಅದನ್ನು ನನಸು ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಕೂಡ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.